ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್. ಬನ್ನಿ, ಇವತ್ತು ಪ್ಯಾಂಟಿನ ಬೆಲ್ಟ್ ಯಾವ ಥರ ಸ್ಟಿಚಿಂಗ್ ಮಾಡೋದಂತ ಹೇಳಿಕೊಡ್ತಿದ್ದೇನೆ. ಓಕೆ ಗೈಸ್, ನೋಡ್ಕೊಳ್ಳಿ. ಥ್ರೆಡ್ ಎಲ್ಲ ಆಲ್ರೆಡಿ ಹಾಕ್ಕೊಂಡಿದ್ದೇನೆ. ಈ ಥರ ಪ್ಯಾಂಟ್ ಇದು ಬೆಲ್ಟ್ ಯಾವ ಥರ ಸ್ಟಿಚಿಂಗ್ ಮಾಡೋದಂತ ನೋಡಿ ಗೈಸ್. ಇಲ್ಲಿ ನಾವು ಆಲ್ರೆಡಿ ಮಾರ್ಕ್ ಮಾಡುವಾಗ ರಾಂಗ್ ರೈಟ್ ಅಂತ ಮಾರ್ಕ್ ಮಾಡಿದ್ದೇವಲ್ಲ, ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಫಸ್ಟ್. ನೋಡಿ, ಈ ಥರ ಇಟ್ಕೊಂಡು ಈ ಥರ ಮಾರ್ಕ್ ನೋಡಿ, ಇಲ್ಲಿ ಹಾಕಿದ್ದೇನಲ್ಲ, ಇಲ್ಲಿ ಮಾರ್ಕ್ ಇದು ಕಾಣ್ತದಲ್ಲ, ಇಲ್ಲಿ ಎರಡು ಕಡೆ ಈ ಥರ ಲೈನ್ಸ್ ಎಳೆದಿದ್ದೇನೆ. ಅದು ಎರಡು ಜಾಯಿಂಟ್ ಆಗಿರಬೇಕು. ನೆಕ್ಸ್ಟ್ ಎಲ್ಲಿ ರಾಂಗ್ ಸೈಡ್ ಅಂತ ಹಾಕ್ಕೊಂಡಿದ್ದೇನೆ. ಅದು ಹೇಗೆ ಹಾಕೋದಂತ ನಮ್ಮ ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೇನಲ್ಲ ಕಟಿಂಗ್ ಮಾಡುವಾಗ, ಅದರ ಹಾಗೆ ಮಾರ್ಕ್ ಮಾಡಿ ನೀವು ಈ ಥರ ಸ್ಟಿಚ್ ಮಾಡಿ. ಯಾಕೆಂದರೆ ಈ ಥರ ಮಾರ್ಕ್ ಮಾಡಿದರೆ ಬಟ್ಟೆದು ಆಚೆ ಈಚೆ ಶೇಪ್ ಔಟ್ ಆಗೋದಿಲ್ಲ, ಅಂದರೆ ಸ್ಕ್ವೇರೇ ಬರುತ್ತೆ. ಸ್ಟಿಚಿಂಗ್ ಮಾಡುವಾಗ ನಾವು ಕಲಿತಿರುವಾಗ ತುಂಬ ಸಲ ಮಿಸ್ಟೇಕ್ ಆಗ್ತಿತ್ತು. ಅಂದರೆ ನಾವು ಮಾರ್ಕ್ ಮಾಡ್ತಿರ್ಲಿಲ್ಲ, ಜಸ್ಟ್ ಈ ಥರ ಶೇಪ್ ಇದ್ದದನ್ನು ಜಾಯಿಂಟ್ ಮಾಡ್ತಿದ್ವಿ. ಕೆಲವರು ಹೇಳ್ತಾರೆ, ಎಂತ ಮಾಡ್ತಾರೆ ಗೊತ್ತಾ, ಕೆಲವರು ಇದು ಇಲ್ಲಿ ಅಗಲ ಪೀಸ್ ಕಡಿಮೆ ಇರುತ್ತಲ್ಲ, ಈ ಕಡಿಮೆ ಇದ್ದ ಪೀಸಿಗೆ ಅಗಲ ಪೀಸ್ ಜಾಯಿಂಟ್ ಮಾಡ್ತಾರೆ, ಇಲ್ಲಿ ಕಡಿಮೆ ಇರುವ ಪೀಸಿಗೆ ಅಗಲ ಪೀಸ್ ಜಾಯಿಂಟ್ ಮಾಡ್ತಾರೆ. ಆ ಥರ ಸಹ ಮಾಡ್ಬೋದು. ಆ ಥರನೇ ಅಂದ್ಕೊಂಡು ನಾವು ಸ್ಟಿಚಿಂಗ್ ಮಾಡ್ತಿದ್ವಿ. ಬಟ್ ಅದು ಆದರೂ ಸಹ ಸ್ವಲ್ಪ ಆಚೆ ಈಚೆಯಾಗಿ ರಾಂಗ್ ಆಗ್ತಿತ್ತು, ಸ್ಕ್ವೇರ್ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಈ ಥರ ಮಾರ್ಕ್ ಮಾಡಿದರೆ ನಿಮಗೆ ಸ್ಟಿಚಿಂಗ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಗೈಸ್. ಅದಕ್ಕೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿ ಅಂತ ಹೇಳ್ತಿದ್ದೇನೆ. ಓಕೆ ಗೈಸ್, ನೋಡ್ಕೊಳ್ಳಿ. ಇಲ್ಲಿ ರೈಟ್ಗೆ ರೈಟ್ ಮಾರ್ಕ್ ಮಾಡಿದ್ದು ಪೀಸನ್ನು ತಗೊಂಡಿದ್ದೇನೆ. ಈಗ ನೋಡ್ಕೊಳ್ಳಿ, ಈ ಥರ ಹೀಗೆ ಇಟ್ಕೊಂಡು ಹೀಗೆ ಸ್ಟಿಚ್ ಮಾಡ್ತಾ ಬನ್ನಿ. ಓಕೆನಾ? ಈ ಪೀಸನ್ನು ತೆಗೆದಿಡಿ ಬೇರೆಯೇ. ಈಗ ಸ್ಟಿಚಿಂಗ್ ಯಾವ ಥರ ಅಂದರೆ ಹೀಗೆ ಇಟ್ಕೊಳ್ಳಿ, ಹೀಗೆ ಇಟ್ಕೊಂಡು ಈ ಪೀಸಿಗೆ ಈ ಪೀಸ್ ಜಾಯಿಂಟ್ ಮಾಡ್ಕೊಳ್ಳಿ. ರೈಟಿಗೆ ರೈಟ್ ಪೀಸ್ ಜಾಯಿಂಟ್ ಮಾಡ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ಗೈಸ್. ಈ ಥರ ಕ್ರಾಸ್ ಪೀಸ್ ಕಟ್ ಮಾಡಿದೆಯಲ್ಲ, ಕ್ರಾಸಾಗಿ, ಅದಕ್ಕೆ ಒಂದು 1/4 ಪಾಯಿಂಟ್ 1 ಇಂಚಲ್ಲಿ 1/4 ಪಾಯಿಂಟ್ 1 ಲೈನಲ್ಲಿ ಸ್ಟಿಚ್ ಮಾಡಿ. ಅಂದರೆ ಇಲ್ಲಾಂದರೆ 1/4 ಇಂಚಲ್ಲಿ ಸ್ಟಿಚ್ ಮಾಡಿ. ಗೈಸ್, ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮೂಲಕ ಹೇಳಿ, ನಾನು ಆದಷ್ಟು ಟ್ರೈ ಮಾಡ್ತೇನೆ ನಿಮಗೆ ಅರ್ಥ ಮಾಡಿ ಹೇಳಿ, ಅರ್ಥ ಮಾಡಿಸಿ ವಿಡಿಯೋ ಮಾಡಲಿಕ್ಕೆ. ಒಂದು ವೇಳೆ ಅರ್ಥ ಆಗಲಿಲ್ಲದ್ರೆ ಹೇಳಿ. ಈ ಥರ 1/4 ಇಂಚಲ್ಲಿ ಸ್ಟಿಚ್ ಹಾಕೊಳ್ಳಿ ಗೈಸ್. ಈ ಥರ ಸ್ಟಿಚ್ ಆದಮೇಲೆ ಓಕೆ ಗೈಸ್, ಎರಡು ಕಡೆ ಹೀಗೆ ಜಾಯಿಂಟ್ ಮಾಡ್ಕೊಂಡು ಇಲ್ಲಿ 1/4 ಇಂಚಲ್ಲಿ ಸ್ಟಿಚ್ ಹಾಕಿದ್ದೇನೆ. ನೆಕ್ಸ್ಟ್ ಇದನ್ನು ಡಬಲ್ ಸ್ಟಿಚ್ ಹಾಕ್ಕೊಳ್ಬೋದು. ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಗೈಸ್. ಮಾಡಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ನಿಮಗೆ ಆಲ್ರೆಡಿ ಗೊತ್ತಾಗುತ್ತೆ ಯಾವ ಥರ ಪೀಸ್ ಸ್ಕ್ವೇರ್ ಬರುತ್ತೆ,
ಆ ಥರ ಮಾರ್ಕ್ ಮಾಡಿದರೆ ಸ್ಟಿಚ್ ಮಾಡಿದ ಮೇಲೆ ಸ್ಕ್ವೇರ್ ಬರುತ್ತೆ. ನೆಕ್ಸ್ಟ್ ಈ ಥರ ಹೀಗೆ ಇಟ್ಕೊಂಡು ಎಜ್ ಸ್ಟಿಚ್ ಅಂದರೆ ಈ ಸೈಡ್ಗೆ ಸ್ಟಿಚ್ ಹಾಕ್ಕೊಳ್ಳಿ, ಎಜ್ ಸ್ಟಿಚ್ ಹಾಕ್ಕೊಳ್ಳಿ ಗೈಸ್. ಎಜ್ ಸ್ಟಿಚ್ ಅಂದರೆ ಬದಿಗೆ ಸ್ಟಿಚ್ ಹಾಕೋದು, ಅದಕ್ಕೋಸ್ಕರ ಎಜ್ ಸ್ಟಿಚ್ ಅಂತ ಹೇಳ್ತಾರೆ. ಈ ಥರ ಎಜ್ ಸ್ಟಿಚ್ ಹಾಕೊಂಡು ಓವರ್ಲಾಕ್ ಇದ್ದರೆ ಓವರ್ಲಾಕು ಹಾಕ್ಕೊಳ್ಬೋದು. ಓಕೆನಾ ಗೈಸ್. ನೆಕ್ಸ್ಟ್ ಇನ್ನೊಂದು ಕಡೆ ಸಹ ಜಾಯಿಂಟ್ ಮಾಡಿದ್ದೇನೆ. ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಇನ್ನೊಂದು ಕಡೆ ಜಾಯಿಂಟ್ ಮಾಡ್ಕೊಳ್ಳಿ, ಅದಕ್ಕೂ ಡಬಲ್ ಸ್ಟಿಚ್ ಹಾಕಿ ಎಜ್ ಸ್ಟಿಚ್ ಹಾಕ್ಕೊಳ್ಳಿ. ರೈಟಿಗೆ ರೈಟ್, ರಾಂಗಿಗೆ ರಾಂಗ್ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇದಕ್ಕೂ ಎಜ್ ಸ್ಟಿಚ್ ಹಾಕೊಳ್ಳಿ ಗೈಸ್. ಪ್ಯಾಂಟ್ ಸ್ಟಿಚಿಂಗ್ ತುಂಬಾ ಸುಲಭ, ಆದರೆ ಇದು ಬೆಲ್ಟ್ ಬಟ್ಟೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಶೇಪ್ ಬಟ್ಟೆ ಉಳಿದ್ರೆ ಪರವಾಗಿಲ್ಲ, ಬಟ್ಟೆ ಸ್ಕ್ವೇರ್ ಸಿಕ್ಕಿದ್ರೆ ಪರವಾಗಿಲ್ಲ. ಈ ಥರ ಸ್ಟಿಚ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಅಂದರೆ ಕ್ರಾಸ್ ಜಾಯಿಂಟ್ ಮಾಡುವಾಗೆಲ್ಲ. ಅದಕ್ಕೋಸ್ಕರ ಈ ಥರ ಮಾರ್ಕ್ ಮಾಡಿ ಸ್ಟಿಚ್ ಮಾಡಿದರೆ ತುಂಬಾ ಈಸಿ ಆಗುತ್ತೆ. ಪ್ಯಾಂಟ್ ಒಂದೆರಡು ಸ್ಟಿಚ್ ಮಾಡುವಾಗ ನಮಗೆ ಬರುತ್ತೆ ಸ್ಟಿಚಿಂಗ್ ಯಾವ ಥರ ಮಾಡಬೇಕಂತ. ಪ್ಯಾಂಟ್ ಈಸಿ ನಿಜವಾಗಿ ಈ ಥರ. ಓಕೆ ಗೈಸ್, ನೋಡಿದ್ರಲ್ಲ ಸ್ಕ್ವೇರ್ ಪೀಸ್ ಬಂದಿದೆ. ಬೇಕಿದ್ರೆ ಫೋಲ್ಡಿಂಗ್ ಮಾಡಿ ತೋರಿಸ್ತೇನೆ. ಈ ಥರ ಸ್ಕ್ವೇರ್ ಪೀಸ್ ಬಂದಿದೆ, ಎರಡು ಕಡೆದು ಸ್ಕ್ವೇರ್ ಪೀಸ್. ನೆಕ್ಸ್ಟ್ ಜಾಯಿಂಟ್ ಮಾಡೋದು ಹೇಗೆ ಅಂದರೆ, ಈ ಥರ ಹೆಚ್ಚಿನದು ಸೆಲ್ವೇಜ್ ಪೀಸ್ ಇರುತ್ತೆ. ಈ ಥರ ಸೆಲ್ವೇಜ್ ಪೀಸ್ ಇರುತ್ತೆ ಈ ಥರ. ಅದಕ್ಕೆ ಈ ಕಡೆ ಹೀಗೆ ಇಲ್ಲಿಂದ ಇಲ್ಲಿಗೆ 1 ಇಂಚು ಇಷ್ಟ ಅಗಲಕ್ಕೆ, ಇಲ್ಲಿಂದ ಇಲ್ಲಿಗೆ 1 ಇಂಚು, ಇಲ್ಲಿಂದ ಇಲ್ಲಿಗೆ 1.5 ಇಂಚು. ನೀವು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. 2 ಇಂಚ್ ಆಯಿತಾ. ಇಲ್ಲಿಂದ ಇಲ್ಲಿಗೆ 2 ಇಂಚು, ಇಲ್ಲಿ ಒಂದು 1/2 ಇಂಚ್ ಬಿಟ್ಕೊಳ್ಳಿ, ಮತ್ತು ಇಲ್ಲಿಂದ ಇಲ್ಲಿಗೆ 1 ಇಂಚ್ ನೋಡಿ. ಕಾಣ್ತುಂಟಲ್ಲ, ಇಲ್ಲಿಂದ ಇಲ್ಲಿಗೆ 1 ಇಂಚು 2 ಇಂಚು, ಇಲ್ಲಿಂದ ಇಲ್ಲಿಗೆ 1/2 ಇಂಚು, ಮತ್ತು ಸ್ಟ್ರೈಟಲ್ಲಿ 1 ಇಂಚಲ್ಲಿ ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡಿದರೆ ಆಯಿತು. ಇಲ್ಲಿ ಓಪನ್ ಬಿಡಬೇಕು ಗೈಸ್, ಇಲ್ಲಿ ಇಷ್ಟು ಓಪನ್ ಬಿಡಬೇಕು. ಇಲ್ಲಿ ಇಷ್ಟು 1/2 ಇಂಚಲ್ಲೇ ಓಪನ್ ಬಿಡಲಿಕ್ಕೆ, ಯಾಕೆಂದರೆ ಲಾಡಿ ಹಾಕಲಿಕ್ಕೋಸ್ಕರ. ಸ್ಟಿಚಿಂಗ್ ಮಾಡಿ ತೋರಿಸ್ತೇನೆ. ಲಾಕ್ ಹಾಕ್ಕೊಳ್ಳಿ ಫಸ್ಟಿಗೆ. ಲಾಕ್ ಹಾಕೋದು ಹೇಗೆ ಅಂತ ಗೊತ್ತುಂಟಲ್ಲ ಮಿಷಿನಲ್ಲಿ, ಆ ಥರ ಲಾಕ್ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 1/2 ಇಂಚಲ್ಲಿ ಇಲ್ಲಿ ಸಹ 2 ಕಡೆ ಇಲ್ಲಿ 1/2 ಇಂಚು ಬಿಟ್ಟು ಇಲ್ಲಿ ಕೆಳಗಡೆ ಒಂದೇ ಲೆಕ್ಕ ಇರಬೇಕು. ಹೀಗೆ ಇಟ್ಕೊಂಡು 1 ಇಂಚಲ್ಲಿ ಸ್ಟಿಚ್ ಹಾಕಿ. ಓಕೆ, ನೋಡಿದ್ರಲ್ಲ ಈ ಥರ ಗೈಸ್ ನೋಡಿದ್ರಲ್ಲ
ಯಾವ ಥರ ಬಂದಿದೆ ಅಂತ. ಈ ಥರ ಓಕೆ ಗೈಸ್, ನೆಕ್ಸ್ಟ್ ಇದನ್ನೆರಡು ಹೀಗೆ ಬಿಡಿಸ್ಕೊಂಡು ಇದನ್ನು ಡಬಲ್ ಫೋಲ್ಡಲ್ಲಿ ಹೀಗೆ ಮಾಡಿ, ಹೀಗೆ ಬಿಡಿಸ್ಕೊಳ್ಳಿ. ಈ ಥರ ಇಲ್ಲಿ ಸಹ ಡಬಲ್ ಫೋಲ್ಡಿಂಗ್ ನೋಡಿದ್ರಲ್ಲ, ಸ್ಟಿಚ್ ಮಾಡ್ತಿದ್ದೇನೆ. ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಗೈಸ್, ಖಂಡಿತವಾಗಿ ನಾವು ಪುನೊಮ್ಮೆ ಟ್ರೈ ಮಾಡ್ತೇನೆ ನಿಮಗೆ ಅರ್ಥ ಆಗಲಿಕ್ಕೋಸ್ಕರ. ಹೀಗೆ ಇದನ್ನು ಹೀಗೆ ತಿರ್ಸ್ಕೊಳ್ಳಿ. ಇಲ್ಲಿ ಸಹ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದರೆ ಸಪ್ರೇಟ್ ವಿಡಿಯೋ ಬೇಕಿದ್ರೆ ನಿಮಗೆ ಮಾಡಿ ತೋರಿಸ್ತೇನೆ. ಓಕೆ ಗೈಸ್, ನೋಡಿದ್ರಲ್ಲ, ಇಲ್ಲಿ ಹೋಲ್ ಬರುತ್ತೆ ನೋಡಿ, ಹೋಲ್ ಬರುತ್ತೆ ಅಂದರೆ ಲಾಡಿ ಹಾಕ್ಲಿಕ್ಕೋಸ್ಕರ. ಓಕೆ, ನೋಡಿದ್ರಲ್ಲ ಗೈಸ್ ಯಾವ ಥರ ಸ್ಟಿಚಿಂಗ್ ಮಾಡೋದಂತೆ ಪ್ಯಾಂಟಿದು. ಓಕೆ ಗೈಸ್, ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ಲಾಗಿ ಹೇಳ್ತೇನೆ ಯಾವ ಥರ ಸ್ಟಿಚಿಂಗ್ ಮಾಡೋದಂತ. ಓಕೆ, ಬಾಯ್ ಗೈಸ್, ಜೈ ಶ್ರೀ ಕೃಷ್ಣ.